RT ನಗರಲ್ಲಿರುವಂತಹ ಆಹ್ವಾನಂ ಅನ್ನುವಂತಹ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿರುವಂತಹ ಫುಡ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಏನೇನೆಲ್ಲ ಸಿಗುತ್ತೆ, ಅಲ್ಲಿರೋ ಆಂಬಿಯನ್ಸ್ ಯಾವ ರೀತಿಯಾಗಿದೆ, ಇದೆಲ್ಲ ನಾನು ಜೊತೆಗೆ ನನ್ನ ಜೊತೆಗಿರುವಂತಹ ಗೆಸ್ಟ್ ಜಾನ್ವಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ಹೋಗ್ತಾ ಇರೋಣ. ಹಲೋ, ಹಾಯ್. ಜಾನ್ವಿ ಅವ್ರು ನಮಗೆ ಸ್ಪೆಷಲ್ ಅಲ್ವಾ, ಸೊ ಹಂಗಾಗಿ ಏನಾದ್ರೂ ಒಂದು ಸರ್ಪ್ರೈಸ್ ಕೊಡ್ಲೇಬೇಕು, ಅದಕ್ಕೆ ಸರ್ಪ್ರೈಸ್. ಬನ್ನಿ, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ನೋಡಿದ್ಮೇಲೆ ಇನ್ನೂ ಡಬಲ್ ಸೂಪರ್ ಆಗಿದೆ. ಹೌದಾ? ಮತ್ತೆ ಹೇಗಿದೆ ಹೊರಗಡೆ ಪ್ರಪಂಚ? ಹೊರಗಡೆ ಪ್ರಪಂಚ ಬೇರೆ ತರನೇ ಇದೆ. ಅಂದ್ರೆ ಮುಂಚೆ ಹೇಗಿತ್ತು ಹಾಗೆ ಇದೆ, ನಮಗೊಂದ್ ಸ್ವಲ್ಪ ಹೊಸದಾಗಿ ಕಾಣೋ ತರ. ಯಾಕಂದ್ರೆ 2 months ನಾವ್ ಇನ್ನೊಂದು ಪ್ರಪಂಚದಲ್ಲಿ ಇದ್ವಲ್ಲ. ಸೊ ಹೊರ ಪ್ರಪಂಚ ಮಾಮೂಲಿ ಅದೇ ಬಿಸಿ ಜಂಜಾಟ, ಹೌದು, ಓಡೋದು. ಅಲ್ಲಿ ಸ್ವಲ್ಪ ಪೀಸ್ ಆಗಿರ್ತಿದ್ವಿ, ಹೊರಗಡೆದೇನು ಗೊತ್ತಾಗ್ತಾ ಇರ್ಲಿಲ್ವಲ್ಲ. ಓಕೆ ಜಾನ್ವಿ ಅವರೇ, ಆಂಕರ್ಗಳು ಸೇರಿದೀವಿ ಅಂದ್ಮೇಲೆ ಅಲ್ಲಿ ಮಾತಿರ್ಲೇಬೇಕು, ಆ ಮಾತಿಗೆ ಒಂದ್ ಒಳ್ಳೆ ಜಾಗ ಇರ್ಲೇಬೇಕು. ಸೊ ಹಾಗಾಗಿ ಇವತ್ತು ನಾವು RT ನಗರದಲ್ಲಿರುವಂತಹ ಆಹ್ವಾನಂ ರೆಸ್ಟೋರೆಂಟ್ ಗೆ ವಿಸಿಟ್ ಮಾಡಿದೀವಿ. ಒಳ್ಳೊಳ್ಳೆ ಫುಡ್ ಸಿಗತ್ತಂತೆ, ಒಳ್ಳೆ ಡ್ರಿಂಕ್ ಸಿಗತ್ತಂತೆ, ತಿನ್ಕೋತಾ ಮಾತಾಡೋದ್ ತುಂಬಾ ಬೇಕಾದಷ್ಟಿದೆ. ಸೊ ಹಾಗಾಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡೋಣ, ಏನಂತೀರಾ? ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ, ತುಂಬಾ ಇಷ್ಟ ಆಯ್ತು. ಹರಟೆ ಹೊಡಿಯೋಕೆ ಒಳ್ಳೆ ಜಾಗ ಅಲ್ವಾ? ಹರಟೆ ಹೊಡಿಯೋಕೆ ಒಳ್ಳೆ ಜಾಗ.